ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ. ಇವತ್ತೇನು ಅಂದರೆ ವಿಶೇಷದಲ್ಲೇ ವಿಶೇಷ ಅಂದರೆ ವಿಶೇಷನೇ ಕಣ್ರಿ ಸ್ನೇಹಿತರೆ. ಅದು ಗರ್ಕೆ ಹುಲ್ಲಿನ ಚಟ್ನಿ, ಗರ್ಕೆ ಹುಲ್ಲಿಂದು ಚಟ್ನಿ ಮಾಡೋಣ ಕಣ್ರಿ. ಅದನ್ನು ನೀವು ಅನ್ಕೋಬೋದು, ಏನಪ್ಪ ಈ ಗರ್ಕೆ ಹುಲ್ಲು ಬಿಡಲ್ವಾ, ಹಸು ತಿನ್ನೋದನ್ನು ತಿನ್ನಬೇಕಾ ಅಂತ. ಹಾಗೆ ಅಂದ್ಕೊಂಡ್ಲೇಬೇಡಿ. ಹಸುಗಳು ಇರೋ ಅಷ್ಟು ಹೆಲ್ದಿಯಾಗಿ ಇವಾಗ ಮನುಷ್ಯನೂ ಸಹ ಇಲ್ಲ. ಯಾಕೆಂದರೆ ಅದು ತಿನ್ನೋ ಫುಡ್ ಮೇಲೆ ಅದೊಂದು ಪಕ್ಕ ಇರಲಿ. ಹಾಗೆ ಇಲ್ಲಿ ಮೇಯ್ನ್ ಬೇಕಾಗಿರೋದು ಗರ್ಕೆ ಕಣ್ರಿ. ಗರ್ಕೆ ಹೇಗೆ ಅಂದರೆ ತುಂಬ ಫ್ರೆಶ್ ಆಗಿರಬೇಕು ಸ್ನೇಹಿತರೆ. ನೀವು ನಿಮ್ಮ ಅಕ್ಕಪಕ್ಕ ತೋಟದಲ್ಲಿ, ಇಲ್ಲಾಂದರೆ ಮನೆ ಸುತ್ತಮುತ್ತ ಏನಾದರೂ ಗಿಡ ಹಾಕ್ಕೊಂಡಿರ್ತೀರಲ್ಲ, ಅದರಲ್ಲಿ ಬಿಟ್ಟಿರುತ್ತೆ. ಸಾಮಾನ್ಯವಾಗಿ ಎಲ್ಲ ಕಡೆಯೂ ಸಿಗುತ್ತೆ. ನೀರು ಎಲ್ಲಿ ಜಾಸ್ತಿ ಹರಿತಾ ಇರುತ್ತೋ ಅಲ್ಲಿ ಗರ್ಕೆ ಹುಲ್ಲು ಸಿಕ್ಕೇ ಸಿಗುತ್ತೆ. ಅದನ್ನು ಆವಾಗಲೇ ಸಿಕ್ತು ಅಂದರೆ ಆವಾಗ್ಲೂ ಸಹ ಮಾಡಿಕೊಂಡು ಚಟ್ನಿ ಮಾಡ್ಬೋದಿದು. ಇಲ್ಲಾಂದರೆ ನಿಮಗೆ ಇವತ್ತು ತಂದುಬಿಟ್ಟು ನಾಳೆ ಟೈಮ್ ಆಗಲಿಲ್ಲ, ಇವತ್ತು ಟೈಮ್ ಆಗಲಿಲ್ಲ, ನಾಳೆ ಮಾಡ್ಕೊತೀವಿ ಅನ್ನೋದಾದರೆ, ಹೀಗೆ ಒಂದು ಲೋಟದಲ್ಲಿ ನೀರು ಹಾಕಿ ಆ ನೀರೊಳಗೆ ಈ ಥರ ಗರ್ಕೆನ ಇಟ್ಬಿಟ್ರೆ ನಿಮಗೆ ಗರ್ಕೆ ಫ್ರೆಶ್ ಆಗಿರುತ್ತೆ ಸ್ನೇಹಿತರೆ. ಏನೂ ಸಹ ಒಣಗೋದಿಲ್ಲ. ನಿಮಗೆ ಇದು ಚಟ್ನಿ ಮಾಡೋದು ತುಂಬಾ ಈಸಿ. ನಮಗೇನು ಟೈಮ್ ಹಿಡಿಯುತ್ತೆ ಅಂದರೆ ಈ ಗರ್ಕೆ ಕ್ಲೀನ್ ಮಾಡೋದು. ಈ ಗರ್ಕೆನ ಹೇಗೆ ಕ್ಲೀನ್ ಮಾಡೋದು ಅಂದರೆ, ಈ ಎಲೆನೆಲ್ಲ ನೋಡ್ಕೋಬೇಕು ಸ್ನೇಹಿತರೆ. ಏನಾದರೂ ಗಲೀಜಿದೆಯಾ, ಚಿಕ್ಕೆಗಳು ಏನಾದರೂ ಇದೆಯಾ ಅಂತ ನೋಡ್ಕೋಬೇಕು. ಆಮೇಲೆ ಇಷ್ಟಕ್ಕೆ ಕಟ್ ಮಾಡಿ ಈ ಗರ್ಕೆನ ಹೀಗೆ ಎತ್ತಿಟ್ಕೋಬೇಕು. ಎಲ್ಲ ಗರ್ಕೆಗಳು ಹಾಗೇ ನೀವು ನೀಟಾಗಿ ನೋಡಿಬಿಟ್ಟು ಈ ಗರ್ಕೆನ ಹೀಗೆ ನೀಟಾಗಿ ಮಾಡಿ ಇಟ್ಕೋಬೇಕಾಗ್ತದೆ ಒಂದೊಂದೇ. ಆಮೇಲೆ ನಾನು ಆಲ್ರೆಡಿ ಇದನ್ನು ತೊಳೆದಿದ್ದೀನಿ. ಮತ್ತು ನಮ್ಮ ಅಕ್ಕಪಕ್ಕ ಹಳ್ಳಿ ಆದ ಕಾರಣ ನಮಗೆ ಇಲ್ಲಿ ಫ್ರೆಶ್ ಆಗಿ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಫ್ರೆಶ್ ಆಗಿ ಕಿತ್ಕೊಂಡು ಬಂದಿದ್ದೀನಿ. ಇವಾಗ ನೋಡಿ, ಎಲ್ಲದು ಈ ಎಲೆಗಳನ್ನೆಲ್ಲ ನೀಟಾಗಿ ನೋಡಿಕೊಂಡು ನಾವೀಗ ಒಂದೊಂದೇ ಇದನ್ನು ಬಿಡಿಸ್ಕೋಬೇಕು. ಇದೊಂದೇ ನಮಗೆ ಟೈಮ್ ಹಿಡ್ಸೋದು. ಇನ್ನೇನು ನೋಡಿ, ಏನು ಗಲೀಜಿರುತ್ತೆ ಅಂದರೆ, ನಾನು ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಎಲೆಗಳ ಮೇಲೆ ಈ ಥರ ಚಿಕ್ಕಿ ಥರ ಇದಿರುತ್ತೆ. ಆ ಎಲೆನೆಲ್ಲ ತೆಗೆದ್ಬಿಟ್ಟು ನಾವು ನೀಟಾಗಿ ಈ ಥರ ಇರೋ ಎಲೆಗಳನ್ನು, ಇದು ಏನೋ ತಿಂದಿದೆ ಸಹ, ಅದು ಸಹ ಎಲೆ ತೆಗೆದುಬಿಡೋಣ. ಹೀಗೆ ನೀಟಾಗಿ ಎಲ್ಲದನ್ನು ಹೀಗೆ ಇಟ್ಕೋಬೇಕಾಗ್ತದೆ. ಎಲ್ಲದನ್ನು ನಾನು ಹೀಗೇ ನೀಟಾಗಿ ರೆಡಿ ಮಾಡಿ ಇಟ್ಕೊತೀನಿ ಸ್ನೇಹಿತರೆ. ಫಸ್ಟು ನೋಡಿ ಸ್ನೇಹಿತರೆ, ಗರ್ಕೆನ ಎಲ್ಲದು ನೀಟಾಗಿ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಕಣ್ರಿ. ಇದನ್ನು ಕತ್ರಿ ಸಹಾಯದಿಂದ ಸಣ್ಣದಾಗಿ ಆದರೂ ಕಟ್ ಮಾಡಿ, ಇಲ್ಲ ಚಾಕುವಿಂದ ಸಣ್ಣದಾಗಿ ಆದರೂ ಕುಯ್ದಿಟ್ಕೊಳ್ಳಿ. ನಾನು ಚಾಕುಲಿ ಕುಯ್ದಿಟ್ಕೊತೀನಿ. ಈಗ ನೋಡಿ ಸ್ನೇಹಿತರೆ, ಗರ್ಕೆ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಣ್ರಿ. ಈಗ ಚಟ್ನಿ ಮಾಡಲಿಕ್ಕೆ ಬೇಕಾದಂಥ ಪದಾರ್ಥ, ಒಂದು ಅರ್ಧ ಈರುಳ್ಳಿ, ಒಂದು ಸಣ್ಣ ಟೊಮೊಟೊ, ಒಂದು 5ರಿಂದ 6 ಇಳುಕು ಬೆಳ್ಳುಳ್ಳಿ, 3 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಹಿಂಗು, ಹಾಗೆ ಉಪ್ಪು, ಒಂದು ಕರಿಬೇವು ಕಡ್ಡಿ, 3 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು. ಇದು ಆಪ್ಷನ್ನು ಸ್ನೇಹಿತರೆ. ಹುಣಸೆಹಣ್ಣು ಬೇಕಿದ್ದರೆ ಹಾಕೋಬೋದು, ಬೇಡ ಅಂದರೆ ಬೇಡ. ಈಗ ಮಾಡೋಣ. ಎಲ್ಲ ಪದಾರ್ಥಗಳನ್ನು ಹುರ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ನಾನಿಲ್ಲೊಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಣ್ರಿ. ಎಣ್ಣೆನೂ ಸಹ ಅದು ಕಾದಿದೆ. ಈಗ ಹೆಚ್ಚಿರೋಂಥ ಅರ್ಧ ಈರುಳ್ಳಿ ಏನಿತ್ತು, ಈ ಅರ್ಧ ಈರುಳ್ಳಿನ ಹಾಕ್ಕೊಳ್ಳೋಣ. ಹಾಕ್ಕೊಂಡು 1-2 ಸಲ ಹಾಗೆ ಟಾಸ್ ಮಾಡೋಣ. ನೋಡಿ ಸ್ನೇಹಿತರೆ, ಆ ಕಡೆ ಈರುಳ್ಳಿ ಫ್ರೈ ಆಗ್ತಿದೆ ಅಂತ ಇದ್ದಂಗೆ ಈ ಕಡೆ ಸ್ವಲ್ಪ ಹಿಂಗೆ ತೊಗೊಂಡಿದ್ವಲ್ಲ, ಅದನ್ನು ಸಹ ಹಾಕೋಣ. ಅದು ಫ್ರೈ ಆಗ್ತಾ ಇದೆ. ಆಗಲೇ ಈ ಗರ್ಕೆ ಏನಿತ್ತು, ಈ ಗರ್ಕೆನೂ ಸಹ ಅದರಲ್ಲೇ ಹಾಕೋಣ ಸ್ನೇಹಿತರೆ. ಈ ಎಣ್ಣೆ ಒಳಗೇ ಗರ್ಕೆ ಚೆನ್ನಾಗಿ ಫ್ರೈ ಆಗಬೇಕು. ಆ ಗರ್ಕೆ 1-2 ನಿಮಿಷ ಹಾಗೆ ಫ್ರೈ ಆಗ್ತಿದ್ದಂಗೆ ಸ್ನೇಹಿತರೆ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿನ ಹಾಕಿ ಈ ಹಸಿಮೆಣ್ಸಿನ್ಕಾಯಿ ಇತ್ತಲ್ಲ, ಹೀಗೆ 2 ಭಾಗ ಮಾಡಿಬಿಟ್ಟು ಅದರೊಳಗೇ ಹಾಕಿ ಅದು ಸಹ ಹಾಗೆ 1-2 ನಿಮಿಷ ಫ್ರೈ ಆದಮೇಲೆ ಈ ಕರಿಬೇವು ಸೊಪ್ಪಿತ್ತಲ್ಲ, ಆ ಕರಿಬೇವು ಸೊಪ್ಪನ್ನು ಹಾಕೋಣ. ಹಾಗೆ 3 ಒಣಮೆಣ್ಸಿನ್ಕಾಯಿ ಇತ್ತಲ್ಲ ಸ್ನೇಹಿತರೆ, ಒಣಮೆಣ್ಸಿನ್ಕಾಯಿನೂ ಸಹ ಹಾಕ್ಕೊಳ್ಳೋಣ. ಹಾಗೆ ಇದರೊಳಗೇ
ನಾವು ಈ ಟೊಮೊಟೊ ಏನಿತ್ತು ಸ್ನೇಹಿತರೆ, ಆ ಟೊಮೊಟೊ ಹಣ್ಣನ್ನು ಸಹ ಹೀಗೆ ಡೈರೆಕ್ಟಾಗಿ ಅದರೊಳಗೇ ಕುಯ್ದು ಹಾಕ್ಕೊಳ್ಳೋಣ. ಆ ಟೊಮೊಟೊ ಹಣ್ಣಲ್ಲೇ ಈ ಹುಣಸೆಹಣ್ಣು ಹಾಗೆ ಉಪ್ಪು ಏನು ಇಟ್ಕೊಂಡಿದ್ವೋ ಆ ಉಪ್ಪನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆವಾಗಲೇ ಇದನ್ನೆಲ್ಲ ಫ್ರೈ ಮಾಡಬೇಕಾದ್ರೆ ಸ್ನೇಹಿತರೆ ಲೋ ಫ್ಲೇಮಲ್ಲಿ ಇರಲಿ, ಹೈ ಫ್ಲೇಮ್ ಆಗೋದೇ ಬೇಡ. ಈಗ ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಬೇಯೋವರೆಗೂ ಇದು ಫ್ರೈ ಆಗಬೇಕು. ನೋಡಿ ಸ್ನೇಹಿತರೆ, ಗರಿಕೆ ಚೆನ್ನಾಗಿ ಫ್ರೈ ಆಗಿದೆ, ಟೊಮೊಟೊನೂ ಸಹ ಬೆಂದಿದೆ ಕಣ್ರಿ. ಈಗ ಸ್ಟವ್ ಆಫ್ ಮಾಡಿ ಇದನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡೋಣ. ನೋಡಿ ಸ್ನೇಹಿತರೆ, ಇದೀಗ ಒಳ್ಳೆ ತಣ್ಣಗಾಗಿದೆ ಕಣ್ರಿ. ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದೇ ಸತಿ ನೀರು ಹಾಕ್ಕೊಳ್ಳೋದು ಬೇಡ, ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಗರಿಕೆ ಸೊಪ್ಪಿನ ಚಟ್ನಿ, ಗರಿಕೆ ಹುಲ್ಲಿನ ಚಟ್ನಿ ಎಷ್ಟು ಚೆನ್ನಾಗಿ ಮಾಡ್ಕೊಳ್ಳೋದು ಅಂತ. ನೀವು ಈ ರುಬ್ಬೋ ಟೈಮಲ್ಲಿ ನಿಮಗೆ ಎಷ್ಟು ಉಪ್ಪೆಲ್ಲ ಬೇಕು ಅಂತ ನೋಡಿ ಹಾಕ್ಕೊಳ್ಳಿ ಸ್ನೇಹಿತರೆ. ಹಾಗೆ ಗರಿಕೆದು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ, ಕಷಾಯ ಮಾಡ್ಕೊಂಡು ಕುಡಿತಾರೆ. ಶುಗರು BP ಇದ್ದವ್ರಿಗಂತೂ ತುಂಬಾ ಒಳ್ಳೆಯದು. ಹಾಗೆ ಬ್ಲಡ್ಡು ಸಹ ಕ್ಲೀನ್ ಮಾಡುತ್ತೆ ಅಂಥ ಗುಣ ಇರೋವಂಥ ಈ ಗರಿಕೆ ಸೊಪ್ಪು, ಗರಿಕೆ ಹುಲ್ಲು ಕಣ್ರಿ. ಹಾಗೆ ಈ ಚಟ್ನಿನ ಮಸ್ಟ್ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಾದಮೇಲೆ ಬೆಲ್ ಒತ್ತಿದ್ಮೇಲೆ ಆಲ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನು ಓಕೆ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮದೆಲ್ಲ ವೀಡಿಯೋಸುಗಳು ಸಹ ನಿಮಗೆ ಅಪ್ಡೇಟಸ್ ಬರ್ತದೆ. ಥ್ಯಾಂಕ್ ಯು.